ನಮಸ್ಕಾರ ಸ್ನೇಹಿತರೆ, ಇವತ್ತು ಈ ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ ಮೈಕ್ರೋಟೆಕ್ ವತಿಯಿಂದ ಒಂದು ಸ್ಕೀಮ್ ಬಂದಿದೆ. ನಿಮ್ಮ ಮನೆಯಾಗಿರೋ ಯಾವ ಯು ಪಿ ಎಸ್ ಏನೇನು ನಿಮ್ಮದು ಮೈಕ್ರೋಟೆಕ್ದ ಏನಾರ ಯು ಪಿ ಎಸ್ ಇತ್ತು 2 ವರ್ಷ ಮುಂದೆ ಹೋಗಿತ್ತು ಅಂದರೆ 2 ವರ್ಷ ಮಟ್ಟ ಕಂಪನಿ ವಾರಂಟಿ ಗ್ಯಾರಂಟಿ ಇತ್ತು. ಸೊ ಅದು ಎಕ್ಸ್ಟೆಂಡೆಡ್ ವಾರಂಟಿ ಬಂದಿದೆ. ಇಲ್ಲ ನಂಗೆ ಅನ್ಸೋ ಮಟ್ಟಿಗೆ ನಾ ಬಿಸ್ನೆಸ್ ಮಾಡೋಕತ್ತಾಗಿಂದಂತೂ ಯಾವತ್ತೂ ಬಂದಿರ್ಕಿಲ್ಲ. ಅದ ಫಸ್ಟ್ ಟೈಮ್ ಅದು ವಾರಂಟಿದ ಅಪ್ಡೇಟ್ ಬಂದಿದೆ. ಆ ವಾರಂಟಿದಾಗ ಅಪ್ಡೇಟ್ದಾಗ ಏನೇನು ಬಂದಿದೆ ಅನ್ನೋದು ಅದನ್ನ ಕಂಪ್ನಿದವ್ರು ಹೇಳ್ತಾರೋ ಒಂದು ಸ್ವಲ್ಪ ನೀವೇ ಕೇಳ್ರಿ. ಸರಿ ಮುತ್ತವ್ರಿ. ನಮಸ್ಕಾರ ಸರ್. ಇವಾಗ ಕಂಪ್ನಿ ಕಡೆಯಿಂದ ವಾರಂಟಿ ಮುಗಿದೋಗಿರೋ ಇನ್ವರ್ಟ್ರಿಗೆ ವಾರಂಟಿ ಮಾಡ್ಕೋತೀವಿ ಸರ್. ಎಕ್ಸ್ಟೆಂಟ್ ವಾರಂಟಿ ಮಾಡಿಕೊಡ್ತೀವಿ ಸರ್. ಡೈರೆಕ್ಟ್ ಕಂಪ್ನಿ ಥ್ರೂ ಅಗ್ರಿಮೆಂಟ್ ಮಾಡಿ ಕೊಡ್ತೇವೆ ಸರ್. 6 ವರ್ಷ ಒಳಗಡೆ ಇದ್ದಿರ್ಬೋದು ಅಥವಾ 6 ವರ್ಷದ ಮೇಲ್ಗಡೆ ಇದ್ದಿರ್ಬೋದು. ಎಲ್ಲ ಇನ್ವರ್ಟ್ರಿಗೂ 1 ಇಯರ್ದ ಅಗ್ರಿಮೆಂಟ್ ಮಾಡಿ ಕೊಡ್ತೇವೆ ಸರ್. ಅದು ಡಿಪೆಂಡ್ ಅಪಾನ್ ಮಾಡಲ್ ಮೇಲೆ ಪ್ರೈಸಸ್ ಇರ್ತದೆ. ಪ್ರೈಸಸ್ ಇಲ್ಲಿ ನಿಮಗೆ ಸರ್ ಹೇಳ್ತಾರೆ. ನೋಡಂದ್ರೆ ಎಕ್ಸ್ಟೆಂಡ್ ವಾರಂಟಿ ಅಂದ್ರೆ ಯಾವ ಟೈಪ್ ಅಂದ್ರೆ, ಈಗ ನೀವು 1 ರಿಂದ 6 ವರ್ಷ ಒಳಗೆ ನಿಮ್ದು ಯಾವುದೇ ಯು ಪಿ ಎಸ್ ಮೈಕ್ರೋಟೆಕ್ ಕಂಪ್ನಿದು ಇತ್ತಂದ್ರೆ ಅದಕ್ಕೆ ಎಕ್ಸ್ಟೆಂಡ್ ವಾರಂಟಿ ಅಂದ್ರೆ ಸೊ ಅದನ್ನು ಅಪ್ಡೇಟ್ ಮಾಡಿಕೊಡ್ತಾರೆ. ಒಂದು 1500 ಒಳಗಾಗಿ ನಿಮ್ಗೆ ಅದನ್ನ ಅಪ್ಡೇಟ್ ಮಾಡಿಕೊಡ್ತಾರೆ. ಅಪ್ಡೇಟ್ದು ಏನು ಸ್ಕೀಮ್ ಐತಂದ್ರೆ ನಿಮ್ಗೆ ಎಕ್ಸ್ಟೆಂಡ್ ವಾರಂಟಿ ಮಾಡಿಕೊಂಡಿಂದ 1 ವರ್ಷ ಮಟ್ಟ ನಿಮ್ಗೆ ವಾರಂಟಿ ಫ್ರೀ ಸಿಗುತ್ತೆ. ಹೋಮ್ ಸರ್ವಿಸ್ ಸಿಗುತ್ತೆ. ಏನೇ ಪ್ರಾಬ್ಲಮ್ಸ್ ಯು ಪಿ ಎಸ್ಗೆ ಆದ್ರೂ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಸಿಗುತ್ತೆ. ಇದು ಬೆನಿಫಿಟ್ ಭಾರಿ ಬೆಸ್ಟ್ ಐತ್ರಿ. ನನಗೆ ಅನ್ಸೋ ಮಟ್ಟಿಗೆ ಇದು ಬೆಸ್ಟ್ ಐತಿ. ಯಾಕಂದ್ರೆ ಒಂದು ಯು ಪಿ ಎಸ್ ನೀವು ಇವತ್ತು ಆ್ಯಸ್ ಎ ಕಾಮನ್ ಆಗಿ ರಿಪೇರಿ ಮಾಡಕ್ಕೆ ಹೋದ್ರೂ ಒಂದು 2-2.5 ಸಾವಿರ ರೂಪಾಯಿ ಖರ್ಚು ಬರ್ತಿದೆ. ಮತ್ತು ಒಂದು 6 ವರ್ಷ ನಂತರ ನೀವು ಯು ಪಿ ಎಸ್ ಚೇಂಜ್ ಮಾಡಬೇಕಾಗುತ್ತೆ. ಆ ಚೇಂಜ್ ಕಾಸ್ಟ್ದಾಗ ನಿಮ್ಗೆ ಹೊಸದು ಮಾಡಿಕೊಟ್ರಂದ್ರೆ ನಿಮ್ಗೆ ಏನೂ ಪ್ರಾಬ್ಲಮ್ ಇಲ್ಲ. ಪ್ಲೀಸ್ ಇದು ಏನೋ ಆಫರ್ ಐತಿಲ್ಲ, ಎಲ್ಲರೂ ನೀವು ತೊಗೋಬೇಕಂದ್ರೆ ನಾನು ವಿನಂತಿ ಐತಿ. ನಿಮ್ಗೆ ಹೆಚ್ಚಿನ ಮಾಹಿತಿಗಾಗಿ ಏನಾದರೂ ಬೇಕಾದರೂ ನಾನು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ. ಬಟ್ ಇದು ಬೆನಿಫಿಟ್ ತೊಗೋರಿ, ನಿಮ್ಗೆ ಭಾಳ ಯೂಸ್ ಐತಿ. ಮತ್ತು ಮೈಕ್ರೋಟೆಕ್ ಬೆಸ್ಟ್ ಕಂಪ್ನಿ ಐತಿ. ಸೊ ಮಾಡಿರಿ ಇದನ್ನು ಕೆಲಸ. ಥ್ಯಾಂಕ್ ಯು.